Shivarapatna, the legacy of living stone. India is a land of ancient civilizations, spiritual depth and artistic brilliance. From the towering temples of Tamil Nadu to the sandstone marvels of Rajasthan, art here is not just an expression, it is a way of life. For thousands of years, Indian sculptors have breathed life into stone, creating divine forms that transcend time. Among the hidden gems of this heritage lies a village where this sacred craft continues to thrive, Shivarapatna. In the quiet heartland of Karnataka, nestled along the banks of the river South Penna, lies a timeless village, Shivarapatna. A place where stone speaks and history is carved by hand. For generations, this humble hamlet in Kolar district has been home to master sculptors who transform raw granite into divine forms with a precision that blends devotion, heritage, and extraordinary skill. This is not just a village, it is a living gallery of India's sacred artistry. ನಮ್ಮ ಊರು ಶಿವಾರಪಟ್ಟಣ. ನನ್ನ ಹೆಸರು ಬಂದು ತ್ಯಾಗರಾಜಾಚಾರ್ಯರು, ನಮ್ಮ ತಂದೆಯವರ ಹೆಸರು ನಂಜುಂಡಾಚಾರ್ಯರು, ಶಿಲ್ಪಿಗಳು. ನಮ್ಮ ಊರು ಇತಿಹಾಸ 2000 ವರ್ಷದ ಇತಿಹಾಸ ಇದೆ. ಆ ಇತಿಹಾಸ ಅನ್ನೋದು ಇಲ್ಲಿ ಗಂಗರ ಕಾಲದ ಇತಿಹಾಸ. ಈ ಊರು ಅವರು ಇಲ್ಲಿ ರಾಜಭಾರ ಮಾಡುವಾಗ ಇಲ್ಲಿ ಶಿಲ್ಪಿಗಳು ಇರಲಿಲ್ಲ. ಮೊದಲು ಬೇರೆ ಕಡೆಯಿಂದ ಕರ್ಕೊಂಬಂದು ಇಲ್ಲಿ ಶಿಲ್ಪಿಗಳನ್ನ ದೊಡ್ಡಪ್ಪಣ್ಣಾಚಾರ್ಯರು ಅಂತಂದ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಶಿಲ್ಪಿ ನೆಲೆಗೊಂಡು ಇಲ್ಲಿ ದೇವಸ್ಥಾನ ಒಂದು ಕಟ್ಟಿ ಆಮೇಲೆ ನಮಗೆ ಅಲ್ಲಿ ಮಾನ್ಯ ಎಲ್ಲ ಜಾಗ ಕೊಟ್ಟು ಇಲ್ಲೇ ಮಡಗಿರ್ತಾರೆ. ಅದೇ ಆ ವಂಶ ಪರಂಪರೆಯಾಗಿ ನಾವು ಬಂದಿದ್ದೀವಿ, ಜಕಣಾಚಾರ್ಯ ವಂಶದವ್ರು ನಾವು. ಈ ಊರು ಇತಿಹಾಸ 2000 ವರ್ಷದ ಇತಿಹಾಸ ಇದೆ ಸರ್. ಅಲ್ಲಿಂದ ಈ ಶಿಲ್ಪಿತನ ಮಾಡಿಕೊಂಡು ನಾವು ಶಿಲ್ಪಿಗಳಾಗಿ ಬರ್ತಾಯಿದ್ದೀವಿ. ಇದೇ ಜೀವನ ಆಗಿ ಮಾಡ್ಕೊಂಡಿದ್ದೀವಿ. ನನ್ನ ಹೆಸರು ಮಹಾದೇವ್ ಪಾಂಚಾಲ್ ಅಂತ, ಶಿಲ್ಪಿಗಳು ಇಲ್ಲಿನ ಸ್ಥಳೀಯ ಶಿಲ್ಪಿ. ನಮ್ಮ ತಂದೆಯವರು ಪ್ರಖ್ಯಾತ ಶಿಲ್ಪಿಗಳು ಶ್ರೀಧರಾಚಾರ್ಯ ಅಂತ. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಇನ್ನೂ ಅನೇಕ ರಾಷ್ಟ್ರದ ಅನೇಕ ಪ್ರಶಸ್ತಿಗಳು ಬಂದಿದೆ. ಅವರು ಮಾಡಿಕೊಟ್ಟಿರುವಂಥದ್ದೊಂದು ರಂಗನಾಥ ಸ್ವಾಮಿ ವಿಗ್ರಹ ಇದೆ, ಬೆಂಗಳೂರು ರಾಜಾಜಿನಗರದಲ್ಲಿದೆ. ದೊಡ್ಡ ರಂಗನಾಥ ಸ್ವಾಮಿ ಸಾಲಿಗ್ರಾಮ ಮೂರ್ತಿ ಇದೆ, ಏಕಶಿಲಾ ಮೂರ್ತಿ, 25 ಅಡಿ ಉದ್ದ ಬರುತ್ತೆ. ಇದು ಜಗತ್ತಿನಲ್ಲೇ ದೊಡ್ಡದಾದ ಏಕಶಿಲಾ ಸಾಲಿಗ್ರಾಮ ಮೂರ್ತಿ. ಅದು ಮಾಡಿರುವಂಥ ಕೀರ್ತಿ ನಮ್ಮ ತಂದೆಯವರಿಗೆ. ಅವರ ಮಗನಾಗಿ ನಾನು ಈ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಆಮೇಲೆ ಇಲ್ಲಿನ ಶಿಲ್ಪಕ್ಕೆ ಪೂರಕವಾಗಿ ಯಾವ ಥರ ಬಂತು ಅಂತ ನೀವು ಕೇಳಿದ್ರಿ. ಅದಕ್ಕೆ ಹೇಳಬೇಕಾದ್ರೆ 1700 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ಮೊದಲ ಆಳ್ವಿಕೆ, ಗಂಗರ ಆಳ್ವಿಕೆಯಲ್ಲಿ ಶಿವಮಾರ ಅಂತ ಒಬ್ಬರು ಪಾಳೆಗಾರರಿದ್ದರು. ಅವ್ರ ಕಾಲದಲ್ಲಿ ಇಲ್ಲಿ ಬಸವಲಿಂಗಾಚಾರ ಅಂತ ಅವರ ಮುಖಾಂತರ ಇಲ್ಲಿ ಸ್ಥಾಪನೆ ಆಯಿತು. ಅದು ದಂತಕಥೆಯಾಗಿ ನಮಗೆ ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಅವರಿಗೆ ಈ ರೀತಿ ಕಥೆ ಬಂದಿದೆ. ಅವರು ಇಲ್ಲೆಲ್ಲೋ ವಿದ್ಯೆ ಕಲಿತು ಅವರು ಈ ಊರಿಗೆ ಬಂದು ಯಾವುದೋ ಒಂದು ಧರ್ಮಶಾಲೆಯಲ್ಲಿ ಒಂದು ದಿವಸ ಉಳ್ಕೊಂಡಾಗ ಅಲ್ಲಿ ಆ ಧರ್ಮಶಾಲೆಯಲ್ಲಿ ಕಪ್ಪು ಬಣ್ಣದ ಗೋಡೆ ಇತ್ತು, ಅದರ ಮೇಲೆ ಚಿತ್ರಗಳು ಬಿಡಿಸಿದ್ದಾರೆ. ಒಂದು ದಿನ ರಾತ್ರಿ ಉಳ್ಕೊಂಡಾಗ ಅದು ಬೆಳಿಗ್ಗೆ ಯಾರೋ ದಾರಿ ಹೋಗೋರು ಅದನ್ನು ನೋಡಿಕೊಂಡು ಯಾರೋ ರಾಜರಿಗೆ, ಶಿವಮಾರ ಅನ್ನೋ ರಾಜರಿಗೆ, ಗಂಗರ ರಾಜರಿಗೆ ತಿಳಿಸಿದಾಗ ಆ ರಾಜರು ಬಂದು ನಮಗಿಲ್ಲಿ ಅನೇಕ ಶಿಲ್ಪಗಳು ಮಾಡೋದಿದೆ, ನೀವು ಮಹಾಶಿಲ್ಪಿಗಳು ಅಂತ ಕಾಣಿಸುತ್ತೆ,
ದಯಮಾಡಿ ನೀವು ಇಲ್ಲಿ ಉಳ್ಕೊಳ್ಳಿ, ನಿಮಗೇನು ಬೇಕೋ ಜಮೀನು ಮನೆ ಸೌಕರ್ಯಗಳೆಲ್ಲ ಮಾಡಿಕೊಡ್ತೀವಿ ಅಂತ ಆ ಸಂದರ್ಭದಲ್ಲಿ ಉಳಿಸ್ಕೊಂಡ್ರು. ಆ ಒಂದು ಸಂತತಿಯಿಂದ ನಾವು ಇಲ್ಲಿ ತಲತಲಾಂತರದಿಂದ 1700 ವರ್ಷಗಳಿಂದ ವಿಶ್ವಕರ್ಮ ಸಮುದಾಯದವರು ಒಟ್ಟಾಗಿ ನೀವೆಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿ ಒಂದೇ ಕಡೆ ನೋಡುವಂಥದ್ದು ಎಲ್ಲೂ ಸಿಗಲ್ಲ ನಿಮಗೆ. ಆ ಮನೆತನದವರು ಸಾಕಷ್ಟು ಮಂದಿ ಸಾವಿರಾರು ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ. ಲೋಕವಿಖ್ಯಾತವಾಗಿದೆ, ಪ್ರಪಂಚಕ್ಕೆಲ್ಲ ನಾವು ಇಲ್ಲಿನ ಶಿಲ್ಪಗಳೆಲ್ಲ ಹೋಗಿದೆ. ಅಮೇರಿಕಾ, ನಮಗೆ ರಷ್ಯಾ ಅಂತೆ, ಆಸ್ಟ್ರೇಲಿಯಾ, ನಮ್ಮ ಜರ್ಮನ್ನು, ಇನ್ನೂ ಅನೇಕ ರಾಷ್ಟ್ರಗಳಿಗೆ ಇಲ್ಲಿ ಪುಟ್ಟ ಗ್ರಾಮದಿಂದ ಶಿಲ್ಪಗಳೆಲ್ಲ ಹೋಗಿದೆ. ನಾವು ಹೋಗಲಿಲ್ಲ ಸದ್ಯಕ್ಕೆ. ನಮ್ಮ ಶಿಲ್ಪಗಳು ಹೋಗಿದೆ. ಆಮೇಲೆ ಬೆಂಗಳೂರು ರಾಜಧಾನಿಗೆ 90% ಏನೇನು ಇಲ್ಲಿ ಕೆಲಸಗಳಿದೆ ಸುತ್ತಮುತ್ತಲು ಬೆಂಗಳೂರು ರಾಜಧಾನಿಯಲ್ಲೇ ವಿಶೇಷವಾಗಿ ನಮ್ಮ ಊರಿನ ಶಿಲ್ಪಗಳು, ಅದ್ಭುತವಾದ ಕೆಲಸ ಕಾರ್ಯಗಳು. ಬನಶಂಕರಿ ತಾಯಿ ಇದೆಯಲ್ಲ, ಬನಶಂಕರಿನಲ್ಲಿರೋದು ಆ ಮಹಾತಾಯಿ ನಮ್ಮ ಹಿರಿಯರೇ ಮಾಡಿರೋದು. ಅಂಥ ಮಹಾಶಿಲ್ಪಗಳನ್ನೆಲ್ಲ ಕೊಟ್ಟಿದ್ದೀವಿ ನಾವು, ಇಂಥ ಕೆಲಸಗಳು. ಆಮೇಲೆ ನಂದಿ ಇದೆಯಲ್ಲ, ನಂದಿ ಅದರ ತಪ್ಪಲಲ್ಲಿ ಒಂದು ದೇವಸ್ಥಾನ ಇದೆ, ಅದರ ಕಲ್ಯಾಣ ಮಂಟಪ ಅದೆಲ್ಲ ಕರಿಕಲ್ಲಿಂದ ಅವೆಲ್ಲ ಅವಾಗೆಲ್ಲ ಮಾಡಿರೋರೆಲ್ಲ ನಮ್ಮ ಮನೆತನದವರೇ, ಶಿವಾರಪಟ್ಟಣದ ಶಿಲ್ಪಿಗಳೇ. ವಿಜಯನಗರದ ಅರಸರವ್ರಿಗೂ ಹೊಯ್ಸಳರ ಅರಸರವ್ರಿಗೂ ನಮ್ಮ ಶಿಲ್ಪಿಗಳ ಒಂದು ಕೆಲಸ ಹೋಗಿದೆ. ಅವ್ರ ಕಾಲದಲ್ಲೂ ನಮ್ಮ ಶಿಲ್ಪಿಗಳನ್ನ ಬಳಸ್ಕೊಂಡಿದ್ದಾರೆ ಅನ್ನೋದೊಂದು ನಮ್ಮ ಹಿರಿಯರಿಂದ ಬಂದಿರುವಂಥ ಮಾತುಗಳು ಇವೆಲ್ಲ. ನಾವು ಸಣ್ಣ ವಯಸ್ಸಿಂದ ಮಾಡ್ತಾಯಿದ್ದೀವಿ. ಸುಮಾರು ಒಂದು 20 ವರ್ಷದಿಂದ ಮಾಡ್ತಾಯಿದ್ದೀವಿ ಕೆಲಸ. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. ನಾವು ಸುಮಾರು 3 ತಲಾಂತರ 4 ತಲಾಂತರದಿಂದ ಮಾಡ್ತಾಯಿದ್ದಾರೆ ಈ ಊರಲ್ಲಿ. ಇದು ಬಿಟ್ಟರೆ ಬೇರೆ ಎಲ್ಲ ಮಾಡ್ತಾರೆ. ಆದರೆ ಇದು ಶಿವಾರಪಟ್ಟಣ ಅಂದರೆ ಇಡೀ ವರ್ಲ್ಡಲ್ಲೇ ಫೇಮಸ್ ಇದೆ. ಇಡೀ ವರ್ಲ್ಡಲ್ಲೇ ನಮ್ಮ ಇಂಡಿಯಾದಲ್ಲೇ ಫೇಮಸ್ ಅಂದರೆ ಶಿವಾರಪಟ್ಟಣ. ಇಲ್ಲಿಂದ ಬೇರೆ ಬೇರೆ ಕಂಟ್ರಿಗೆಲ್ಲ ಕೊಟ್ಟಿದ್ದೀವಿ. ಆ ಕಡೆಯಿಂದ ಆರ್ಡ್ರ್ ಬರ್ತಾ ಇರ್ತದೆ. ಇದು ಮಾಡ್ತಾಯಿದ್ದೀವಿ. ಶಿಲ್ಪಕಲೆ ಅಂದರೆ ಶಿವಾರಪಟ್ಟಣದ ಶಿಲ್ಪಕಲೆ ಅಂತ. ವಿಗ್ರಹ ಕೆತ್ತನೆ ಮಾಡೋದು, ಮೂರ್ತಿ ಮಾಡೋದು, ಇದು ಫೇಮಸ್ ಆಗಿದೆ. ಇಲ್ಲಿ ನಾವು 150 ಮನೆ ವಿಶ್ವಬ್ರಾಹ್ಮಣರು ಅಂತ ಇದ್ದೀವಿ ನಾವು, ವಿಶ್ವಕರ್ಮಗಳು. ಆ 150 ಮನೆಯೇ ಮೊದಲು ಮಾಡ್ತಾಯಿದ್ವಿ ನಾವು. ಹಾಗಾಗಿ ಆಮೇಲೆ ಇನ್ನು ಬೇರೆಯವ್ರನ್ನೆಲ್ಲ ಕರೆದು, ಈಗ ನಾವು ಬೇರೆ ಜನರೇಷನ್ನೆಲ್ಲ ಕರೆದು ಅವರಿಗೆ ಊಟ ಸಿಕ್ಕೊಂಡು ಮಾಡಿ ಅವರು ನಮ್ಮಿಂದ ಜೀವನ ಸಾಗಿಸೋರಿಗೆ ಸುಮಾರು 150-200 ಕುಟುಂಬಗಳು ಇವಾಗ ನಮ್ಮಿಂದ ಜೀವನ ಮಾಡ್ತಾಯಿದ್ದಾರೆ. ಅದೊಂದು ಹೆಮ್ಮೆ ಅಂತ ನಾವು ಹೇಳ್ತೀವಿ. ಬಟ್ ನಮ್ಮಿಂದ ಅವ್ರಿಗೂ ಅನುಕೂಲ ಆಗಿದೆ, ಅವರಿಂದ ನಮಗೂ ಕೆಲಸ ತಗೊಳ್ತೀವಿ. ಈ ಎರಡೂ ಈಕ್ವಲ್ ಆಗಿರುತ್ತೆ ಸರ್. ಕಲೆ ಇದು ಒಂದು ರೀತಿಯಲ್ಲಿ ನಮ್ಮ ಏನು ನಮ್ಮ ಸಂಸ್ಕೃತಿ ಇದೆ, ಸಂಸ್ಕೃತಿಯ ಒಂದು ಅಳಿಸಲಾರದಂಥ ಒಂದು ಇದು ಏನು ಕಾಣಿಕೆ ಕೊಟ್ಟಿದೆ. ಇದು ಮೂಲ ಇದರ ಏನಂದರೆ ವಿಗ್ರಹಾರಾಧನೆ. ಹಿಂದೂ ಧರ್ಮಕ್ಕೆ ವಿಗ್ರಹಾರಾಧನೆ ಇಲ್ಲದೇ ಇದ್ದರೆ ಹಿಂದೂ ಧರ್ಮ ಇಲ್ಲ. ಆ ರೀತಿ ಇದಕ್ಕೆ ಮೂಲ ಹೋದಾಗ ಋಗ್ವೇದದಲ್ಲಿ ಇದಕ್ಕೆ ಸಾಕಷ್ಟು ದಾಖಲೆಗಳಿದೆ. ವಿಶ್ವಕರ್ಮನ ಒಂದು ವಿಷಯವಾಗಿ ಅನೇಕ ಇದು ಬಂದಿದೆ ನಮಗೆ ಋಗ್ವೇದದಲ್ಲಿ. ಆ ವೇದಗಳ ಕಾಲದಿಂದ ಇಲ್ಲಿ ಶಿಲ್ಪ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಇದರ ಪ್ರಾಚೀನತೆ ಎಷ್ಟಿದೆ ತಗೊಳ್ಳಿ, ಸಾವಿರಾರು ವರ್ಷಗಳಿಂದ ಇದನ್ನು ನಾವು ಬೆಳೆಸ್ಕೊಂಡು ಹೋಗ್ತಾಯಿದ್ದೀವಿ ಈ ಕೆಲಸನ. ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಸ್ವಲ್ಪ ನಾವು ಪಾಪ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದಕ್ಕೂ ಸಮಯಗಳ ಅಭಾವ. ಕಾರಣ ಏನಂದರೆ ಇವತ್ತಿನ ಕಾನ್ವೆಂಟು ಕಾಲದಲ್ಲಿದ್ದೀವಿ ನಾವು. ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣ ಕೊಡುವಂಥ ಕಾಲ. ಈ ಶಿಕ್ಷಣ ಕೊಡುವಾಗ ಸಮಯದ ಅಭಾವ ಇದೆ ನಮಗೆ. ನಾವು ಕಲ್ತಿದ್ದೆಲ್ಲ ಕನ್ನಡ ಮೀಡಿಯಮ್, ನಾವು ಕಲ್ತಿದ್ದೇ ಗೊತ್ತಾಗಲಿಲ್ಲ. ನಮಗೆ ಸಮಯಗಳು ಯಥೇಚ್ಛವಾಗಿ ಸಿಗೋದು, ಊರಲ್ಲೇ ನಾವು ಓದಿದ್ದು. ಆದರೆ ಮಕ್ಕಳಿಗೀಗ ಸ್ವಲ್ಪ ಅವರು ಇನ್ನು ಸ್ವಲ್ಪ ಚೆನ್ನಾಗಿ ಓದಲಿ ಮಾಡಲಿ ವಿದ್ಯಾವಂತರಾಗಲಿ ಅಂತೇಳ್ಬಿಟ್ಟು ನಾವು ಕಳಿಸಿದಾಗ ಬೆಳಗ್ಗೆ ಹೋದರೆ 8 ಗಂಟೆಗೆ ಹೋದರೆ ಸಂಜೆ 5 ಗಂಟೆಗೆ ಬರ್ತಾರೆ. ಸಮಯದ ಅಭಾವ ಇದೆ. ಆದ್ರೂ ಪಾಪ ಮಕ್ಕಳಿಗೆ ಹೇಳ್ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮಧ್ಯೆ ಯಾವಾಗ ಸಮಯ ಸಿಕ್ಕಾಗಲೆಲ್ಲ ಅವ್ರಿಗೆ ನಮ್ಮ ಜೊತೆಯಲ್ಲಿ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತೀವಿ. ಯಾಕಂದರೆ ನಮ್ಮ ಕಾಲಕ್ಕೆ ಇದು ಹೋಗಬಾರ್ದು, ಆ ಮಕ್ಕಳೂ ಇದನ್ನು ಕಲ್ಕೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಸರ್. The journey of a sculpture in Shivarapatna begins with a selection of the stone, typically soapstone or granite, chosen for its density and texture.
With hammer and chisel, the artisan etches the first lines guided by the rules of Shilpa Shastra, ancient Indian texts on sculpture and architecture. Hours melt into days as figures take shape inch by inch. Every deity, every motif carved with an eye for symmetry and a heart full of prayer. The clang of tools and the soft chants of sculptors create a rhythm that resonates with spiritual energy, preserving centuries-old traditions in every curve and contour. ಮಿಷಿನ್ ಇದೆ, ಮಿಷಿನ್ ಉಳಿ ಸುತ್ತಿ ಇದೆ, ಮಿಷಿನ್ ಇದೆ, ಹ್ಯಾಂಡ್ ಮಿಷಿನ್ ಇದೆ. ಜೊತೆಗೆ ಮಿಷಿನ್ನು ಪ್ರತಿಯೊಂದರಲ್ಲಿ ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಮಿಷಿನ್ ಇದೆ, ಮಿಷಿನಲ್ಲೇ ಕೈಯಲ್ಲಿ ಮಾಡ್ತಾ ಇರ್ತೀವಿ. ಒಂದು ಕಲ್ಲು ತಗೊತೀವಿ, ಒಂದು ಅಡಿ ಕಲ್ಲು ಮೆಜರ್ಮೆಂಟ್ ಮಾಡ್ಕೊಂಡು ಕಲ್ಲು ತಗೊತೀವಿ. ಆ ಕಲ್ಲಿಗೆ ಏನು ವಿಗ್ರಹ ಬೇಕು, ಈಗ ಒಂದು ಗಣಪತಿ ಮಾಡಬೇಕು, ಆ ಗಣಪತಿ ಮಾಡಬೇಕಾದ್ರೆ ಒಂದು ಕಲ್ಲು ತಗೊಂಡು ದಿಮ್ಮೆ ಮಾಡ್ಕೊತೀವಿ ಫಸ್ಟು. ಅದಾದಮೇಲೆ ಒಂದು ಮಾರ್ಕರಲ್ಲಿ ಸ್ಕೆಚ್ ಮಾಡ್ಕೊತೀವಿ. ಸ್ಕೆಚ್ ಆದಮೇಲೆ ಮಿಷಿನ್ ತಗೊಂಡು ಮಿಷಿನಲ್ಲಿ ಯಾವಲ್ಲಿ ಓಪನ್ ಬರಬೇಕು ಏನು ಎತ್ತದೆಲ್ಲ ನೀಟಾಗಿ ಕೊಯ್ಕೊಂಡು ಆಮೇಲೆ ಈ ಥರ ಉಳಿ ಸುತ್ತಿಯಲ್ಲಿ ಕೆಲಸ ಮಾಡಿ ಈ ಥರ ಫೈನಲ್ಗೆ ನೋಡಿ ಈ ಥರ ಮಾಡಿಕೊಡ್ತೀವಿ. ಇನ್ನೊಬ್ಬರು ಬಂದು ಅದು ಇನ್ನೊಂದು ಕೆಲಸ ಮಾಡ್ತಾರೆ. ಆದರೆ ಅದೇ ಥರ ಈ ಕಲ್ಲು ಮೇಲೆ ಸುಮಾರು ಒಂದು 6 ಜನ ಕೆಲಸ ಮಾಡೋದು ಅಷ್ಟೇ. ಅದೇ ಈಗ ರಫ್ ಬರುತ್ತೆ, ರಫ್ ಆದಮೇಲೆ ಮತ್ತೆ ಇನ್ನೊಬ್ರು ಬರ್ತಾರೆ, ವಾಟ ಮಾಡೋರು ಬರ್ತಾರೆ, ಅವರಾದ್ಮೇಲೆ ಪಾಲಿಷ್ ಮಾಡೋರು ಬರ್ತಾರೆ, ಅವರಾದ್ಮೇಲೆ ಡಿಸೈನ್ ಮಾಡೋರು ಬರ್ತಾರೆ, ಡಿಸೈನ್ ಆದಮೇಲೆ ಪೇಸ್ ಮಾಡೋರು ಬರ್ತಾರೆ. ಪೇಸಲ್ಲಿ ಆಗಿದ್ದು ಲಾಸ್ಟ್ಗೆ ಫೈನಲ್ಗೆ ಪಾಲಿಷ್ ಮಾಡಿ ಸ್ಪ್ರೇ ಮಾಡಿ ಪಾರ್ಟಿಗೆ ಡೆಲಿವರಿ ಕೊಡ್ತೀವಿ. ಅಂಬೇಡ್ಕರ್ ಮಾಡಿದ್ದೀವಿ, ಮತ್ತು ಸಂಗೊಳ್ಳಿ ರಾಯಣ್ಣ ಮಾಡಿದ್ದೀವಿ, ಕೆಂಪೇಗೌಡ ಮಾಡಿದ್ದೀವಿ, ವಾಲ್ಮೀಕಿ ಮಾಡಿದ್ದೀವಿ. ಮೊದಲೆಲ್ಲ ಕರೆಂಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಲಿಲ್ಲ, ಎಲ್ಲ ಕೈಯಿಂದನೇ ಮಾಡ್ತಾಯಿದ್ವಿ. ಈಗಲೂ ಕೈಯಿಂದನೇ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಈಗ ಮೊದಲಿಗೂ ಇವಾಗೂ ಒಂದು ಸ್ವಲ್ಪ ಈಸಿಯಾಗಿ ಆಗುತ್ತೆ. ಈ ಫ್ಲಾಟ್ ಆಗಿರೋವೆಲ್ಲನೂ ಮಾಡೋಕ್ಕೆ, ಪಾಲಿಷ್ ಮಾಡೋಕ್ಕೆಲ್ಲನೂ ಕೈಯಲ್ಲಿ ಮಿಷಿನರಿಯಲ್ಲೇ ಮಾಡ್ತೀವಿ. ಸ್ವಲ್ಪ ಈಸಿ ಆಗಿದೆ, ಮೊದಲಿಗೂ ಇವಾಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ. ಇದನ್ನು ಕೈಯಲ್ಲೇ ಮಾಡ್ತಾಯಿದ್ವಿ, ನೀಟಾಗಿರ್ತಾಯಿತ್ತು. ಇದು ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಕೈಯಲ್ಲೇ ಮಾಡಿದ್ರೆ ನೀಟಾಗಿ ಕೆಲಸ ಬರುತ್ತೆ. ಈಗ ನಾವು ಚಿಕ್ಕಮಂಗ್ಳೂರಲ್ಲಿ 25 ಅಡಿ ಆಂಜನೇಯ ಸ್ವಾಮಿ ಮಾಡ್ತಾಯಿದ್ದೀವಿ. ಅದು ಬಾಬಾ ಬಡಂಗಿರಿ ಹತ್ರ. ಅದಕ್ಕೆ 1.5 ವರ್ಷದಿಂದ ಮಾಡ್ತಾಯಿದ್ದೀವಿ. ಕಲ್ಲು ಬರೋದಕ್ಕೆ 1 ವರ್ಷ ಆಯಿತು, ಕೆಲಸ ಮಾಡೋದಕ್ಕೆ ಇನ್ನೂ ಒಂದು ವರ್ಷ ಆಗುತ್ತೆ. ಫಿನಿಷ್ ಮಾಡ್ತಾಯಿದ್ದೀವಿ. ಆ ಥರ ಒಂದು 25 ಜನ 30 ಜನ ಈ ಥರ ಬೇಕಾದ್ರೆ ರಫ್ ಹೊಡಿಯೋಕ್ಕೆ ಬೇರೆ, ಫಿನಿಷಿಂಗ್ ಬೇರೆ, ಪಾಲಿಷ್ ಬೇರೆ, ನಕಾಸೆ ಮಾಡೋಕ್ಕೆ, ಕಾರ್ವಿಂಗ್ಸ್ ಮಾಡೋಕ್ಕೆ ಬೇರೆ ಇರುತ್ತೆ. ಹಾಗಾಗಿ ಸಪ್ರೇಟ್ ಜನಗಳಿರ್ತಾರೆ, ಅದನ್ನ ಸಪ್ರೇಟ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ. ಸರ್, ಇದರಲ್ಲಿ 3 ರೀತಿ ಶಿಲೆಗಳಿದೆ, 3 ರೀತಿ ಕಲ್ಲುಗಳನ್ನ ಯೂಸ್ ಮಾಡ್ತೀವಿ. ಒಂದು ಪುರುಷ ಶಿಲೆ, ಸ್ತ್ರೀ ಶಿಲೆ, ನಪುಂಸಕ ಶಿಲೆ ಅಂತ. ಪುರುಷ ಅಂದರೆ ಗಟ್ಟಿ ಕಲ್ಲು, ಅದನ್ನು ಕನ್ನಡದಲ್ಲಿ ಕರೆಕಲ್ಲು ಅಂತೀವಿ, ಸಂಸ್ಕೃತದಲ್ಲಿ ಕೃಷ್ಣಶಿಲೆ ಅಂತೀವಿ, ಸಾಲಿಗ್ರಾಮ್ ಶಿಲೆ ಅಂತೀವಿ. ಅಂದರೆ ಅದು ಹುಟ್ಟುತ್ತಾನೆ ಭೂಮಿ ಒಳಗಡೆಯಿಂದ ತರ್ತೀವಿ. ನಾವು ಮೇಲ್ಗಡೆ ಕಲ್ಲುಗಳನ್ನ ನಾವು ಯೂಸ್ ಮಾಡಲ್ಲ ದೇವರ ವಿಗ್ರಹಗಳು ಮಾಡಬೇಕಾದ್ರೆ. ಭೂಮಿ ಆಳದಲ್ಲಿ ಒಂದು 30 ಅಡಿ ಆಳದ 40 ಅಡಿ ಆಳದಿಂದ ಇದನ್ನು ತೊಗೊಂಬರ್ತೀವಿ. ಗಣಿಗಾರಿಕೆ ಅದನ್ನೆಲ್ಲ ಭೂಮಿಯನ್ನೆಲ್ಲ ತೆಗೆದು ಮಾಡಿ ಆ ಶಿಲೆಯನ್ನು ತೊಗೊಂಬಂದು ಇದರಲ್ಲಿ ಕೆಲಸ ಮಾಡ್ತೀವಿ. ಅದರಲ್ಲಿ ಪುರುಷ ಶಿಲೆಯಲ್ಲಿ ಘಂಟಾನಾದ ಬರುತ್ತೆ, ಸೌಂಡ್ ಬರುತ್ತೆ, ಬೆಲ್ ಸೌಂಡ್ ಬರುತ್ತೆ. ಅದು ಬಿಟ್ಟರೆ ಸ್ತ್ರೀ ಶಿಲೆಯಲ್ಲಿ ಬರೋಲ್ಲ, ಸೌಂಡ್ ಬರೋಲ್ಲ. ಅದು ಸ್ವಲ್ಪ ಸಾಫ್ಟು. ಇವಾಗ ರಾಮ್ಲೆಲ್ಲ ಮಾಡಿದ್ದೀರಲ್ಲ, ಅದು ಸ್ವಲ್ಪ ಮಿಡ್ಲ್ ಹಾರ್ಡು. ಅದು ಇನ್ನೊಂದು 50 ವರ್ಷ ಆದಮೇಲೆ ಗಟ್ಟಿ ಆಗ್ತೈತೆ. ಆದರೆ ಈ ಶಿಲೆಯಲ್ಲಿ ಸ್ಟಾರ್ಟಿಂಗೇ ಗಟ್ಟಿ ಇರ್ತೈತೆ. ಈ 2 ಶಿಲೆಯಲ್ಲೇ ದೇವರ ವಿಗ್ರಹಗಳು ಮಾಡೋದು. ಇನ್ನೊಂದು ನಪುಂಸಕ ಶಿಲೆ ಅಂತಿದೆ, ಅದರಲ್ಲಿ ದೇವಸ್ಥಾನಗಳು ಕಟ್ಟೋದು, ದೇವಸ್ಥಾನದ ರೂಫ್ ಹಾಕೋದು, ಭೂಮಿ ಕೆಳಗಡೆ ಒದಕೆ ಹಾಕೋದು, ದೇವಸ್ಥಾನಗಳಿಗೆ ಫ್ಲೋರಿಂಗ್ ಹಾಕೋದು, ಈ ಥರ ಎಲ್ಲ ದೇವಸ್ಥಾನಕ್ಕೆ ಕಟ್ಟೋದಕ್ಕೆ ನಪುಂಸಕ ಶಿಲೆ ಅಂತ ಯೂಸ್ ಮಾಡ್ತೀವಿ. ಅದು ಬೆಟ್ಟದ ಮೇಲ್ಗಡೆ ಇದ್ರೂ ನಾವು ತೊಗೊಂಡು ಬಂದು ಕೆಲಸ ಮಾಡ್ಬೋದು. ಭೂಮಿ ಒಳಗಡೆ ಇರೋದ್ರನ್ನ ಮಾತ್ರ ನಾವು ದೇವರ ವಿಗ್ರಹಗಳು ಮಾಡ್ತೀವಿ.
ಮೊದಲಿಗೆ ಶಿಲೆಯನ್ನು ಸಂಗ್ರಹ ಮಾಡೋದೇ ಒಂದು ಕೆಲಸ. ಶಿಲಾ ಸಂಗ್ರಹ ಅಂತ ಬರ್ತಿತ್ತು ನಮ್ಮಲ್ಲಿ. ತಕ್ಷಣವೇ ಆರ್ಡರ್ಸ್ ಕೊಟ್ಟಿದ ತಕ್ಷಣ ಯಾವುದೋ ಒಂದು ಇದರಲ್ಲಿ ಒಳ್ಳೆಯ ಒಂದು ಶಿಲೆಯನ್ನು ಆಯ್ಕೆ ಮಾಡ್ಕೊಂಡು ಮೊದಲು ನಮ್ಮ ಗುರುಕುಲಕ್ಕೆ ತರ್ತೀವಿ. ತಂದಾದಮೇಲೆ ಶಿಲಾ ಪೂಜೆ ಅಂತ ಮಾಡ್ತೀವಿ. ಯಾರು ನಮ್ಗೆ ಆರ್ಡರ್ಸ್ ಕೊಟ್ಟಿರ್ತಾರೆ, ಏನು ವಿಗ್ರಹ ಕೊಟ್ಟಿರ್ತಾರೆ ಅವ್ರನ್ನ ಕರೆಸಿ ಮಾಮೂಲಿ ಕಚ್ಚಾ ಶಿಲೆ ಇರುತ್ತೆ, ಅದಕ್ಕೆ ಶಿಲಾ ಸಂಗ್ರಹದ ಸಮಯದಲ್ಲಿ ಶಿಲಾ ಪೂಜೆ ಅಂತ ಮಾಡ್ತೀವಿ. ಅದಾದ ಮೇಲೆ ನಾವು ಆ ಶಿಲೆಯನ್ನು ಕೆಲಸಕ್ಕೆ ತೊಗೊಳ್ತೀವಿ. ಕೆಲಸಕ್ಕೆ ತೊಗೊಂಡಾಗ ಅದ್ರ ಮೇಲೆ ಡ್ರಾಯಿಂಗ್ ಹಾಕಿ ಅದನ್ನು ರಫ್ ಆಗಿ ಅದನ್ನೆಲ್ಲ ಶಿಲೆ ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ನಾವೆಲ್ಲ ತೆಗಿತೀವಿ. ಎಷ್ಟು ಬೇಕೋ ನಾವು ಅಷ್ಟು ಉಳಿಸ್ಕೊಳ್ತೀವಿ. ಆಮೇಲೆ ಒಂದು 2-3 ಸತಿ ಶಾಸ್ತ್ರೀಯವಾಗಿ ಅದ್ರ ಕಂಪಾಸ್ ಅಂತ ಬರುತ್ತೆ, ಮೂಲೆ ಮಟ್ಟ ಅಂತ ಬರುತ್ತೆ, ನೂಲು ಇವೆಲ್ಲ ಹಾಕಿ ಅದನ್ನು ಅಳತೆಗಳಲ್ಲಿ ನಾವು ತಾಲಮಾನ ಪ್ರಮಾಣ ಇಟ್ಟು ಆಮೇಲೆ ವಿಗ್ರಹನ ಒಂದು ಹಂತವಾಗಿ ನಾವು ತೊಗೊಂಬರ್ತೀವಿ. ಆಮೇಲೆ ಅದು ಒಳುವು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಒಳುವು ಅಂತೀವಿ. ಆ ಒಳುವು ಆದಮೇಲೆ ನಕಾಸೆ ಕೆಲಸ ಮಾಡ್ತೀವಿ, ಅದನ್ನು ಕುಸುರಿ ಕೆಲಸ. ಆ ಕುಸುರಿ ಕೆಲಸದ ಒಂದು 2ನೇ ಭಾಗ ಅದು. ಅದಾದ ಮೇಲೆ ಅದನ್ನು ಪಾಲಿಷಿಂಗ್ ಮಾಡ್ತೀವಿ, 3ನೇ ಭಾಗ. ಪಾಲಿಷಿಂಗ್ ಮಾಡಿದಾದ್ಮೇಲೆ ಫೈನಲಲ್ಲಿ ಮುಖಾನ ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಂದು ಒಳ್ಳೆಯ ಲಗ್ನದಲ್ಲಿ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡು ಆ ಮುಖಾನ ಮಾಡಿ ಪಾರ್ಟಿಗಳಿಗೆ ಒಂದು ಒಳ್ಳೆಯ ದಿನದಲ್ಲಿ ಕರೆಸಿ ಪೂಜೆ ಮಾಡಿ ನಾವು ಕೊಡುವಂಥ ಪದ್ಧತಿ ಇದುವರೆಗೂ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ. ನಮ್ಮ ಗುರುಕುಲದಿಂದ ಪೂಜೆ ಮಾಡಿ ತೊಗೊಂಡು ಹೋಗ್ತಾರೆ, ವಾದ್ಯಗಳ ಸಮೇತ ಬಂದು ಭಕ್ತಾದಿಗಳು ತೊಗೊಂಡು ಹೋಗ್ತಾರೆ ಸರ್. ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಕೇಳಿದ್ರಿ. ಪ್ರತಿಷ್ಠಾಪನೆ, ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದು, ಇದು ನಿರ್ಜೀವವಾಗಿರುವಂಥ ಕಲ್ಲಿಗೂ ಜೀವ ಅಂತ ಕೊಡುವಂಥ ಒಂದು ಶಾಸ್ತ್ರ ನಮ್ಮಲ್ಲಿದೆ. ಅದು ಶಿಲ್ಪಾಗಮ ಅಂತ ಬರುತ್ತೆ. ಮೊದಲಿಗೆ ಮೂಲದಲ್ಲಿ ಶಿಲ್ಪಾಗಮ ಅಂತ, ವಾತುಲಾಗಮ ಅಂತ, ಈ 2 ಆಧಾರದ ಮೇಲೆ ನಾವು ಪ್ರತಿಷ್ಠಾಪನೆಗಳು ಮಾಡ್ತೀವಿ. ಆ ಸಂದರ್ಭದಲ್ಲಿ ಒಂದು 3 ದಿವಸ ಕಾರ್ಯಕ್ರಮ ಇರ್ತೈತೆ. 3 ದಿವಸ ಕಾರ್ಯಕ್ರಮದಲ್ಲಿ ನಾವು ಈ ಕಲಶಗಳನ್ನೆಲ್ಲ ಮೊದಲಿಗೆ ಆವಾಹನೆ ಮಾಡಿಕೊಂಡು ಕಲಶಗಳಲ್ಲೆಲ್ಲ ಪ್ರಾಣಶಕ್ತಿನ ಆವಾಹನೆ 3 ದಿವಸನೂ ಹೋಮ ಹವನಾದಿಗಳೆಲ್ಲ ನಡೀತೈತೆ. ನಡೆದಾದಮೇಲೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ, ಇದು ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ, ಜಾಸ್ತಿ ಅದರದ್ದು ಅನಲೈಸ್ ಮಾಡೋದಕ್ಕೆ ಅದಕ್ಕೆ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಆಮೇಲೆ ಒಂದು ರಾತ್ರಿ ನಾವು ಅದಕ್ಕೆ ಪೀಠ ಬಂಧನ ಅಂತ ಮಾಡ್ತೀವಿ. ಇದನ್ನು ಜಲಾದಿವಾಸ, ನೀರಲ್ಲಿ ಧಾನ್ಯದಲ್ಲಿ ಎಲ್ಲ ಇಟ್ಕೊಂಡಿರ್ತೀವಿ. ಆ ತಕ್ಷಣಕ್ಕೆ ಕ್ಷೀರಾದಿವಾಸ, ಪುಷ್ಪಾದಿವಾಸ ಇವೆಲ್ಲ ನಾವು ಮಾಡ್ಕೊಂಡೋದಾದಮೇಲೆ ಆಮೇಲೆ ಆ ಪೀಠ ಬಂಧನ ಮಾಡಿ ರತ್ನವಿನ್ಯಾಸ ಅಂತ ಮಾಡಿ ದೇವ್ರನ್ನ ಗರ್ಭಗುಡಿ ಒಳಗಡೆ ಕುಳಿಸ್ತೀವಿ. ಕುಳಿಸ್ದಾದ್ಮೇಲೆ ಮತ್ತೆ ಕಲಾಹೋಮ ಅಂತೆಲ್ಲ ಮಾಡಿ ಮಾರನೇ ದಿವಸ ಕುಂಭಾಭಿಷೇಕ ಮಾಡಿ ದೇವರಿಗೆ ಪ್ರಾಣಶಕ್ತಿನ ಶಿಲ್ಪಿಯಾಗಿರೋನೆ ಅದಕ್ಕೆ ಪ್ರಾಣ ತುಂಬುವಂಥ ಕೆಲಸ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಾವು ಕುಂಭಾಭಿಷೇಕ ಅಂತ ಮಾಡಿ ದೇವ್ರನ್ನ ಅಲ್ಲಿ ಸ್ಥಾಪನೆ ಮಾಡಿ ಬರ್ತೀವಿ. ಇದು ಸ್ಥಿರಮೂರ್ತಿ ಪ್ರತಿಷ್ಠಾಪನೆ ಅಂತ. ಶಿಲಾಮೂರ್ತಿಗಳಿಗೆಲ್ಲ ಈ ರೀತಿ ಮಾಡ್ತೀವಿ ಸರ್. But even as these artisans craft divinity from stone, they face earthly struggles. Modernization, lack of institutional support, and dwindling patronage threaten the legacy. Younger generations, drawn to urban jobs, slowly drift away. While global markets have shown interest, these sculptors often lack access to digital platforms and fair pricing. Middlemen take the lion's share, leaving the creators with modest returns for their labor of love. Yet, amidst these trials, the community holds on, adapting slowly, learning to showcase their art through exhibitions and online showcases. ಎಜುಕೇಷನ್ SLC ಮಾಡಿದ್ದೀವಿ ಅಷ್ಟೇ, ಅದು ಬಿಟ್ಟರೆ ಈ ಕಡೆ ಏನು ಕೆಲಸಗಳಿಲ್ಲ. ಇದನ್ನು ಕಲ್ತ್ರೆ ಏನೋ ಮಾಡ್ಬೋದು ಅಂತ ಕಲ್ತ್ವಿ. ಈಗ ಇದೇ ನಮ್ಮ ವೃತ್ತಿ ಆಗಿಬಿಟ್ಟಿದೆ ಸರ್. ಮಾರ್ಕೆಟಿಂಗ್ನಲ್ಲಿ ಇವತ್ತಿನ ದಿವಸ ಭಾರಿ ಕಾಂಪಿಟೇಷನ್ ಇದೆ ಸರ್. ಇದು ದೊಡ್ಡ ಹೊಡೆತ ನಮಗೆ. ಏಕೆಂದರೆ ನೋಡಿ, ಬರೋ ಕ್ಲೈಂಟ್ಸ್ಗಳು ಅವರಿಗೆ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ಕೊಟ್ಟರೆ ಅವ್ರಿಗೆ ಖುಷಿ. ಅಮೌಂಟ್ ಎಷ್ಟಿದೆ ಅಷ್ಟರಲ್ಲಿ ಕೊಟ್ಟರೆ ಖುಷಿ. ಅವ್ರ ಕೆಲಸಕ್ಕಿಂತ ಅವರು ಹಣದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾರೆ. ಸಮಯದ ಬಗ್ಗೆನೂ ನಮಗೆ ಸಮಯನೂ ಕೊಡಲ್ಲ, ಇಲ್ಲಿ ದುಡ್ಡು ಸಿಗಲ್ಲ. ಈ ರೀತಿ ಆಗಿಬಿಟ್ಟು ಒಂದು ಒಳ್ಳೆ ವರ್ಕ್ ಬೇಕಾದರೆ ಅದಕ್ಕೆ ಸರಿಯಾದ ರೀತಿ ವೇದಿಕೆ ಇವತ್ತಿನ ಸಂದರ್ಭದಲ್ಲಿ ಇಲ್ಲ. ರಾಜರ ಕಾಲದಲ್ಲಿ ನೀವು ಎಷ್ಟೇ ವರ್ಷಗಳು ಮಾಡಿರಿ, 108 ವರ್ಷ ಮಾಡಿದ್ರು ಹೊಯ್ಸಳರ ಕಾಲದಲ್ಲಿ ಬೇಲೂರು ಹಳೆಬಿಡು ಕೆಲಸ. ವರ್ಷಾನುಗಟ್ಟಲೆ ಇವತ್ತು ಕೊಡಲ್ಲ, ತಿಂಗಳುಗಳು ಕೊಡಲ್ಲ. ನಮ್ಗೆ ಬೇಕ್ರಿ ಇಷ್ಟು ದಿವಸಗಳಲ್ಲಿ ಬೇಕು ಅಂತಾರೆ. ಅವಾಗ ಏನು ಮಾಡೋದು? ನಾವು ಬದುಕಬೇಕಲ್ಲ. ಆರ್ಡರ್ಸ್ ತೊಗೊಳ್ತೀವಿ, ಅವ್ರು ಏನು ಕೊಟ್ಟರೆ ಅದು ತೊಗೊಂಡು ಅದಕ್ಕೆ ತಕ್ಕಾಗಿ ನಾವು ಕೆಲಸ ಮಾಡಿಕೊಡ್ತೀವಿ. ಇಲ್ಲಿ ಕೆಲಸ ಕ್ವಾಲಿಟಿನೂ ಹೋಯಿತು,
ನಮಗೆ ಸಿಗಬೇಕಾಗಿದ್ದ ಬೆಲೆನೂ ಸಿಗಲ್ಲ, ಒಳ್ಳೆಯ ವರ್ಕ್ ನಾವು ಕೊಡೋಣ ಅಂದರೂ ಸಾಧ್ಯ ಆಗ್ತಾಯಿಲ್ಲ. ಇದು ಮಾರ್ಕೆಟಿಂಗ್ನಲ್ಲಿ ನಾವು ಎದುರಿಸ್ತಾ ಇರೋದು. ಆಮೇಲೆ ನಾನು ಇವತ್ತೊಂದು ಒಳ್ಳೆಯ ಕೆಲಸ ನಾವು ₹1,000 ನಾನು ಮಾಡಿಕೊಡ್ತೀನಿ ಅಂದರೆ ಬೇರೆಯವ್ರ ಕೆಲಸ ಕಲಿದೇ ಇರೋರೆಲ್ಲ ಇವತ್ತು ನಮ್ಮ ಕಾಂಪಿಟೇಷನ್ ಆಗಿದ್ದಾರೆ. ಅವ್ನಿಗೇನೂ ಬರೋಲ್ಲ, ಪಾಪ ವಿದ್ಯೆ ಕಲ್ತಿರಾನೆ ಸುಮ್ಮನೆ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಆ ಗುಡ್ ವಿಲ್ ಮೇಲೆ ನಮ್ಮೂರಲ್ಲೆಲ್ಲ ಎಷ್ಟೋ ಕೆಲಸಗಾರಗಳು ಇಟ್ಕೊಂಡಿದ್ದಾರೆ ಮನೆ ಮುಂದೆ, ಅವ್ರು ಕೆಲಸನೇ ಮಾಡಲ್ಲ ಪಾಪ, ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ. ಅಂಥವ್ರ ಮಧ್ಯೆ ನಾವು ಬದುಕಬೇಕು. ಇವಾಗ ಫೇಲ್ ಆಗಿರೋ ವಿದ್ಯೆಗೆ ರ್ಯಾಂಕ್ ಬಂದಿರೋ ಹುಡುಗರಿಗೆ ಇಬ್ಬರೂ ನಾವು ಬದುಕೋ ಒಂದು ರೀತಿಯಲ್ಲಿ ನಮಗೆ ಕಾಂಪಿಟೇಷನ್ ಇದೆ ಸರ್. ಅದೊಂದು ದೊಡ್ಡ ಹೊಡೆತ. Despite the odds, Shivarapatna's sculptors have earned recognition far and wide. Their works adorn temples across India and abroad, from majestic gopurams in Tamil Nadu to serene meditation halls in the United States. Several artisans have been honored with state and national awards, their hands becoming instruments of cultural preservation. ಆಂಧ್ರ, ತಮಿಳ್ನಾಡು, ಹೊರದೇಶಕ್ಕೆಲ್ಲ ಕೊಟ್ಟಿದ್ವಿ. ಫ್ರಾನ್ಸ್, ಡಚ್, ಇವೆಲ್ಲ ಬೇಕಾದಷ್ಟು ಒಳ್ಳೆ ಇದರಲ್ಲಿ ಕೊಟ್ಟಿದ್ವಿ. ಮೊನ್ನೆ ರೀಸೆಂಟಾಗಿ 20 ಗಣಪತಿಗಳು ಬ್ಯಾಂಕಾಕ್ ಕೊಟ್ಟಿದ್ದೀವಿ. ನಾವೇ ಸಪ್ಲೈ ಮಾಡಿ ಒಳ್ಳೆಯ ಕುಶಲಕರ್ಮಿ ಥರ ಮಾಡಿ ಕೊಟ್ಟಿದ್ದೀವಿ. ನಮ್ಮ ಕೃತಿಗಳನ್ನು ಅಲ್ಲಿ ತೊಗೊಂಡೋಗಿ ಪೂಜೆ ಮಾಡ್ತಾರಲ್ಲ, ಅದೇ ನಮಗೆ ಭಾಳ ಖುಷಿ, ಅದೇ ನಮಗೆ ಭಾಳ ಹೆಮ್ಮೆ. ವಿದೇಶದಲ್ಲಿ ನಮ್ಮ ವಿಗ್ರಹಗಳನ್ನು ಮಾಡ್ತಾರಲ್ಲ, ಫ್ರಾನ್ಸಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೊಟ್ಟಿದ್ದೀವಿ. ಅದ್ದೂರಿಯಾಗಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ. ಆ ಒಂದು ಅವರು ಅಷ್ಟು ಇದು ಮಾಡಿದ್ರೆ ಅದೇ ನಮಗೆ ಎಸ್ ಅಷ್ಟೇ ಖುಷಿ. ಶಿವಾರಪಟ್ಟಣ ಅಂದ್ರೇ ಒಂದು ರೀತಿ ಒಂದು ಪುಟ್ಟ ಗ್ರಾಮ ಆದ್ರೂ ಇದರ ಹೆಸರು ಪ್ರಖ್ಯಾತವಾಗಿದೆ. ದೇಶ ವಿದೇಶಗಳಲ್ಲೆಲ್ಲ ಹೆಸರಿದೆ. ಇದರಲ್ಲಿ ಇಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ. ಇದೊಂದು ನಮಗೆ ಹೆಮ್ಮೆ. ಕಲಾ ಗ್ರಾಮದಲ್ಲಿ ಇದೊಂದು ಹೆಮ್ಮೆ ನಮಗೆ ತರುವಂಥ ವಿಷಯ. ಯಾಕೆಂದರೆ ಎಲ್ಲ ಕಲಾವಿದರುಗಳ ಮಧ್ಯೆ ನಾವು ಎಲ್ಲ ರೀತಿಯಲ್ಲೂ ನೋಡಿ ಕಲಿಬೋದು. ಇಲ್ಲಿ ಇದೇ ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಾಗೆ. ಆ ಯೂನಿವರ್ಸಿಟಿನಲ್ಲಿ ಎಲ್ಲ ಒಬ್ಬೊಬ್ಬರನ್ನು ಟೈಪ್ ಮಾಡ್ತಾ ಇರ್ತಾರೆ ಕೆಲಸಗಳು. ಇಲ್ಲಾಗೆ ನಮ್ಮಲ್ಲಿ ಎಲ್ಲ ಜಾತಿಗಳಿಗೂ ಇವತ್ತು ನಾವು ಏನು ವಿದ್ಯೆ ಹೇಳಿದ್ದೀವಿ ಕೆಲಸ, ಅವ್ರು ನಾವು ಹೆಲ್ಪರಾಗಿ ತೊಗೊಂಡಿದ್ವಿ ಮೊದಲಿಗೆ. ಆಮೇಲೆ ಬರ್ತಾ 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 ಅವರು ನಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿರ್ತೀವಿ, ಇದೇನು ಅಂತಾರೆ ಕಣ್ಣಿನ ದೃಷ್ಟಿನಲ್ಲಿ ನೋಡಿ ಕಲಿಯುವಂಥ ಇವೆಲ್ಲ ಈ ಕೆಲಸಗಳೆಲ್ಲ ಅಷ್ಟೇ. ನಮ್ಮಲ್ಲಿ ಇದ್ದು ನೋಡಿ 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 ಅವ್ರಿಗೆ ಅಭ್ಯಾಸ ಆಗಿ ಅವರೇ ಒಂದು ಸಣ್ಣ ಪುಟ್ಟ ಏನೋ ಒಂದು ರೀತಿ ಕೆಲಸ ಮಾಡಿಕೊಂಡು ಅದೊಂಥರ ಯೂನಿವರ್ಸಿಟಿನೇ. ನಾವು ಇಲ್ಲಿ ಜಾತಿ ಭೇದ ಅದೇ ಯಾವುದೂ ಇಟ್ಕೊಂಡಿಲ್ಲ ನಾವು. ನೀನು ಯಾರಿಗೆ ಶ್ರದ್ಧೆ ಇರ್ತೈತೆ ಅವ್ರಿಗೆ ನಾವು ಧಾರಾಳವಾಗಿ ಮುಕ್ತವಾಗಿ ಹೇಳ್ಕೊಡ್ತಾಯಿದ್ದೀವಿ. ಇತ್ತೀಚೆಗೆ ಮಡಿವಂತಿಕೆ ಇಲ್ಲ ಈ ಕೆಲಸದಲ್ಲಿ. ನಾವು ಅದೆಲ್ಲ ಇಟ್ಕೊಂಡಿಲ್ಲ, ಜಾತಿ ಮತ ಇಲ್ಲ. ನಮ್ಮೂರಲ್ಲಿ ಎಲ್ಲ ಜನಾಂಗಗಳಿಗೂ ನಾವು ಅವ್ರು ಕರಿತೀವಿ, ಕೆಲಸಗಳು ಮಾಡಿಸ್ತೀವಿ, ಅವ್ರ ಕಡೆಯಿಂದ ಕೆಲಸ ತೊಗೊಳ್ತೀವಿ. ಆಗುತ್ತೆ ಸರ್. ನಮಗೂ ನಮ್ಮ ಒಂದು ಕೆಲಸಕ್ಕೂ ನಾವು ವಿದೇಶಕ್ಕೆ ಹೋಗದೇ ಇದ್ರೂ ಪರವಾಗಿಲ್ಲ, ನಮ್ಮ ನಂತರನೂ ಸಹ ಅಲ್ಲೆಲ್ಲ ಇರ್ತೈತಲ್ಲ.
ಇದು ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ, ಯಾವ ಕೆಲಸಗಾರಗಳಿಗೂ ಸಿಗಲ್ಲ ಇದು. ಇವತ್ತು ವಿಜ್ಞಾನಿಗಳು ಏನು ಕಂಡುಹಿಡಿದ್ರು, ರಾಕೆಟ್ ಕಂಡುಹಿಡಿದ್ರು ಸಹ ಎಲ್ಲೋ ಒಂದು ಕ್ಷಣದಲ್ಲಿ ಅದು ಭಸ್ಮವಾಗ್ತೈತೆ, ಇದೆಲ್ಲೋ ಸಮುದ್ರದಲ್ಲಿ ಬಿದ್ದೋಗ್ತೈತೆ. ಇದು ಶಿಲೆನಲ್ಲಿ ನಾವು ಮಾಡಿ ಕೊಟ್ಬಿಟ್ರೆ ಸೂರ್ಯ ಚಂದ್ರ ಇರೋವರೆಗೂ ಇರ್ತೈತೆ. ಇದು ಇವಾಗಿರೋವಂಥ ಸಾಕ್ಷಿ ಇದು. ಇವತ್ತು ನಮಗೇನು ಹಿಸ್ಟ್ರಿನಲ್ಲಿ ಉತ್ಖನನ ಮಾಡ್ತೀರಿ, ತೆಗಿತೀರಲ್ಲ, ಅದು ತೆಗೆದಾಗ ಶಿಲಾನಲ್ಲಿ ನೀವು ಅದೆಲ್ಲ ನೋಡಿದಾಗ ಸಾವಿರಾರು ವರ್ಷಗಳದ್ದು ಅದಕ್ಕೆ ಕಾರ್ಬನ್ ಡೇಟ್ಸ್ ಪ್ರಕಾರ ಸಾವಿರಾರು ವರ್ಷಗಳ ಇತಿಹಾಸ ತೆಗಿತಾರೆ. ಆಗ ನಾನು ಇಲ್ಲದೇ ಇರ್ಬೋದು, ನಾನು ಮಾಡಿಕೊಟ್ರೋ ಪ್ರತಿಮೆ ಇರ್ತೈತೆ. ಇದು ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ದೇಶ ವಿದೇಶದಲ್ಲೆಲ್ಲ ನಮ್ಮ ವಿಗ್ರಹಗಳನ್ನ ತಗೊಂಡೋಗ್ತಾರಲ್ಲ, ಅದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ಯಾವುದೂ ಇಲ್ಲ ಸರ್. ಅಷ್ಟೇ, ಅದೊಂದು ಗ್ರೇಟ್ನೆಸ್ ಇದರಲ್ಲಿ, ಈ ಕೆಲಸದಲ್ಲಿ. ಖುಷಿ ಆಗುತ್ತೆ ಸರ್. ನಮಗೂ ನಮ್ಮ ಒಂದು ಕೆಲಸಕ್ಕೂ ನಾವು ವಿದೇಶಕ್ಕೆ ಹೋಗದೇ ಇದ್ರೂ ಪರವಾಗಿಲ್ಲ, ನಮ್ಮ ನಂತರನೂ ಸಹ ಅಲ್ಲೆಲ್ಲ ಇರ್ತೈತಲ್ಲ. ಇದು ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ, ಯಾವ ಕೆಲಸಗಾರಗಳಿಗೂ ಸಿಗಲ್ಲ ಇದು. ಇವತ್ತು ವಿಜ್ಞಾನಿಗಳು ಏನು ಕಂಡುಹಿಡಿದ್ರು, ರಾಕೆಟ್ ಕಂಡುಹಿಡಿದ್ರು ಸಹ ಎಲ್ಲೋ ಒಂದು ಕ್ಷಣದಲ್ಲಿ ಅದು ಭಸ್ಮವಾಗ್ತೈತೆ, ಇದೆಲ್ಲೋ ಸಮುದ್ರದಲ್ಲಿ ಬಿದ್ದೋಗ್ತೈತೆ. ಇದು ಶಿಲೆನಲ್ಲಿ ನಾವು ಮಾಡಿ ಕೊಟ್ಬಿಟ್ರೆ ಸೂರ್ಯ ಚಂದ್ರ ಇರೋವರೆಗೂ ಇರ್ತೈತೆ. ಇದು ಇವಾಗಿರೋವಂಥ ಸಾಕ್ಷಿ ಇದು. ಇವತ್ತು ನಮಗೇನು ಹಿಸ್ಟ್ರಿನಲ್ಲಿ ಉತ್ಖನನ ಮಾಡ್ತೀರಿ, ತೆಗಿತೀರಲ್ಲ, ಅದು ತೆಗೆದಾಗ ಶಿಲಾನಲ್ಲಿ ನೀವು ಅದೆಲ್ಲ ನೋಡಿದಾಗ ಸಾವಿರಾರು ವರ್ಷಗಳದ್ದು ಅದಕ್ಕೆ ಕಾರ್ಬನ್ ಡೇಟ್ಸ್ ಪ್ರಕಾರ ಸಾವಿರಾರು ವರ್ಷಗಳ ಇತಿಹಾಸ ತೆಗಿತಾರೆ. ಆಗ ನಾನು ಇಲ್ಲದೇ ಇರ್ಬೋದು, ನಾನು ಮಾಡಿಕೊಟ್ರೋ ಪ್ರತಿಮೆ ಇರ್ತೈತೆ. ಇದು ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ದೇಶ ವಿದೇಶದಲ್ಲೆಲ್ಲ ನಮ್ಮ ವಿಗ್ರಹಗಳನ್ನ ತಗೊಂಡೋಗ್ತಾರಲ್ಲ, ಅದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ಯಾವುದೂ ಇಲ್ಲ ಸರ್. ಅಷ್ಟೇ, ಅದೊಂದು ಗ್ರೇಟ್ನೆಸ್ ಇದರಲ್ಲಿ, ಈ ಕೆಲಸದಲ್ಲಿ. Shivarapatna stands not just as a village, but as a testament to tradition, to resilience, and to the eternal spirit of Indian craftsmanship carved in stone.